ಮಾಡ್ಕೊಂಡು ತಿನ್ನೋರು. ಈಗ ಎಣ್ಣೆ ಜಾಸ್ತಿ ಬಳಸ್ತಾರೆ, ಅದಕ್ಕೆ ಎಲ್ರಿಗೂ ಕೊಬ್ಬು ಜಾಸ್ತಿ ಐತೆ. ದೇಹದಲ್ಲೂ ಕೊಬ್ಬು ಜಾಸ್ತಿ, ಮಾತಲ್ಲೂ ಕೊಬ್ಬು ಜಾಸ್ತಿ. ಯಾರಿಗೆ ಹೇಳ್ತಿದ್ಯಾ? ಅದಕ್ಕೆ ಈಗ ಫ್ರೈ ಮಾಡ್ಕೊಂಡ್ರಲ್ಲ ಇದೇನು, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾವ್ರೆ ಹುರಿದಿರೋದನ್ನೆಲ್ಲ. ಕೆಂಗಾರ ಆಯ್ತಲ್ವಾ ರುಬ್ಬಿರೋದು, ಈ ಕೆಂಗಾರನ ಈ ಒಗ್ಗರಣೆಗೆ ಸೇರಿಸ್ಕೊತೀನಿ. ಬರೀ ಕೆಂಗಾರ ಏನದು ಚಟ್ನಿ ಇಂಥವು ಹೇಳ್ಬೇಡ್ರಿ, ಸಖತ್ತಾಗಿರೋದು ಏನಾದ್ರು ಒಳ್ಳೊಳ್ಳೆ ಸ್ವೀಟು ಆ ಥರ ಈ ಥರ ಹೇಳ್ರಿ. ಸ್ವಲ್ಪ ನಿಮ್ಮ ಹೆಸರಲ್ಲಿ ನಾವು ತಿಂತೀವಿ ಆ ಥರ ಹೇಳ್ರಿ. ಹಾಯ್ ಹಾಯ್ ಎಲ್ರಿಗೂ ನಮಸ್ಕಾರ. ನವೀನ್ ಮದಗಿರಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ಮಧ್ಯಾಹ್ನ ಅಡುಗೆ ಮಾಡಬೇಕು. ನಮ್ಮ ಶ್ರೀಮತಿಯವರು ಬೆಳಿಗ್ಗೆ ತಿಂಡಿ ಮಾಡಿದರು. ತಿಂಡಿ ಏನಮ್ಮ ಮಾಡಿದ್ದು? ಕುಷ್ಕ ಜೊತೆ ಮೊಸರು ಬಜ್ಜಿ. ನಮ್ಮ ಜಾಣೆ ಮಗಳು ತುಂಬ ದಿನದಿಂದ ಕೇಳ್ತಿದ್ಲು, ಕುಷ್ಕ ಮಾಡ್ಕೊಡಮ್ಮ ಅಂತ. ಅಂದರೆ ಅವ್ರ ಫ್ರೆಂಡ್ ಏನೋ ತಂದಿದ್ರಂತೆ, ಲಂಚ್ ಟೈಮಲ್ಲಿ ಏನೋ ಶೇರ್ ಮಾಡ್ಕೊಂಡು ತಿಂದ್ರಂತೆ, ಅದಕ್ಕೆ ಕುಷ್ಕ ಅಂತ ಕೇಳ್ತಾ ಇದ್ಲು. ಅದಕ್ಕೋಸ್ಕರ ಇವತ್ತು ಕುಷ್ಕನೇ ಮಾಡಿಕೊಟ್ಟಿದ್ರು. ಈಗ ಮಧ್ಯಾಹ್ನದ ಅಡುಗೆ ಮಾಡಬೇಕು. ಮಧ್ಯಾಹ್ನದ ಅಡುಗೆ ಮಾಡೋದಕ್ಕೆ ನಮ್ಮ ಶ್ರೀಮತಿಯವರು ಸ್ವಲ್ಪ ಖಾರವಾಗಿ ಮಾಡ್ತಿದ್ದಾರೆ. ಅದೇನು ಮಾಡ್ತಿದ್ದಾರೆ ನೋಡೋಣ ಖಾರವಾಗಿ. ಮೇಡಮ್ ಏನು ಮಾಡ್ತಿದ್ರ ಖಾರವಾಗಿ ಹೇಳಿ ಸ್ವಲ್ಪ. ಕೆಂಗಾರ ಅಂದರೆ ನಮ್ಮ ಇವರು ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ರು, ಯೂಟ್ಯೂಬಲ್ಲಿ ಕಮೆಂಟ್ ಮಾಡಿದರು ಕೆಂಗಾರ ರೆಸಿಪಿ ತೋರಿಸಿ ಅಂತ. ಅದಕ್ಕೋಸ್ಕರ ಇವತ್ತು ಮಧ್ಯಾಹ್ನ ಊಟಕ್ಕೆ ಕೆಂಗಾರ ಮಾಡ್ತಾ ಇದ್ದೀನಿ. ಕೆಂಗಾರ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು, ಏನೇನು ತಗೊಂಡವ್ರೆ ನೋಡೋಣ. ಫಸ್ಟಿಂದ ಎಲ್ಲಿಂದ ಹೇಳ್ಕೊಬರ್ಬೇಕಮ್ಮ? ಕಾಳು ಮೆಣಸಿಂದನಾ? ಒಂದು 10-15 ಕಾಳು ಮೆಣಸು ಆಯಿತಾ? ಒಂದು 10-15 ಕಾಳು ಮೆಣಸು, ಒಂದು 1/4 ಟೇಬಲ್ ಸ್ಪೂನ್ ಜೀರಿಗೆ, ಒಂದು 10 ಬೆಳ್ಳುಳ್ಳಿ ಸಿಪ್ಪೆ ತೆಗೆದು ಇಟ್ಕೊಂಡವ್ರೆ. ಒಂದು ಮೀಡಿಯಮ್ ಗಾತ್ರದ 2 ಈರುಳ್ಳಿನ ಸಣ್ಣದಾಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡವ್ರೆ. ಆಮೇಲೆ ಒಂದು ನೆಲ್ಲಿಕಾಯಿ, ದಪ್ಪ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಳೆದಿಟ್ಕೊಂಡಿದ್ದಾರೆ. ಹುರ್ಗಡ್ಲೆ, ಎಷ್ಟದು ಹುರ್ಗಡ್ಲೆ? 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ. ಮತ್ತು ಈ ಬೌಲಲ್ಲಿ ಇಷ್ಟು ಕೊಬ್ಬರಿ, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಬೆಲ್ಲ ಹಾಕಬೇಕು, ಇಷ್ಟು ಬೆಲ್ಲ ತಗೊಂಡಿದ್ದಾರೆ. ಹಾಗೆ ಜೊತೆಲಿ ಇದು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಏನದು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದಾರೆ. ಅಂದರೆ 20 ಬ್ಯಾಡಗಿ ಮೆಣಸಿನ್ಕಾಯಿನ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿದ್ರೆ ಸ್ವಲ್ಪ ಕಲರ್ ಬರುತ್ತೆ, ರುಚಿನೂ ಚೆನ್ನಾಗಿರ್ತೈತೆ. ನೀವು ಬ್ಯಾಡಗಿ ಮೆಣಸಿನ್ಕಾಯಿ ಇಲ್ಲ ಅಂದರೂ ಸ್ವಲ್ಪ ಖಾರದ ಮೆಣಸಿನ್ಕಾಯಿ, ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಮಾಡ್ಕೊಂಡು. ನಮ್ಮ ಮನೇಲಿ ಖಾರದ ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಅದಕ್ಕೆ ಬರೀ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೊಂಡು ಮಾಡ್ತಾ ಇದ್ದೀವಿ. ಈಗ ಮಾಡುವ ವಿಧಾನ ಹೇಗೆ ತೋರಿಸಿ. ಹೆಂಗ್ ಗೊತ್ತಾ? ಅವಾಗಲೇ ಗೊತ್ತಿಲ್ಲ, ಏನು ಗೊತ್ತಾ ಡೈಲಾಗ್ ಇದು. ಅವಾಗಲೇ ಎಣ್ಣೆ ತೋರಿಸಿರ್ಲಿಲ್ಲ, ಕ್ಷಮೆ ಇರಲಿ, ಮಿಸ್ ಆಗಿದೆ ಎಣ್ಣೆ. ಈಗ ಮತ್ತೆ ಎಣ್ಣೆ ತಗೊಂಡಿದ್ದೀನಿ. ಮುಂಚೆ ಹಳೆ ಕಾಲದಾಗೆಲ್ಲ ಏನ್ ಗೊತ್ತಾ, ಒಲೆಯಲ್ಲಿ ಸುಟ್ಟು ಮಾಡೋರು ಈ ಕೆಂಗಾರನ. ಇವಾಗ ಒಲೆ ಇಲ್ವಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಸುಡೋರು, ಒಣಮೆಣಸಿಕಾಯಿನ ಹುರ್ಕೊಂಡು ರುಬ್ಕೊಳ್ಳೋದಂಗೆನೆ. ಈಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಂಡು ರುಬ್ತಿರ್ಲಿಲ್ಲ, ಅವರು ಗುಂಡಲ್ಲಿ ರುಬ್ಬೋರು. ಅದು ರುಬ್ಬದೆ ತಾನೆ ಗುಂಡಲ್ಲಿ, ಎಣ್ಣೆ ಮಿಕ್ಸಿನಲ್ಲಿ ಅರಿಯೋದು, ಏನೋ ಮಿಕ್ಸಿಯಲ್ಲಿ ರುಬ್ಬೋದು, ಗುಂಡಲ್ಲಿ ಅರಿಯೋದು, ಖಾರ ಅರಿಯೋದು. ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಎಣ್ಣೆ ಬಿಸಿ ಆಗಲಿ. ಎಣ್ಣೆ ಬಿಸಿ ಆದಮೇಲೆ ಕಾಳು ಮೆಣಸು, ಜೀರಿಗೆ ಎರಡನ ಇದನ್ನು ಒಂದ್ಸರಿ ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಳ್ಳೋಣ. 1 ನಿಮಿಷ, ಎರಡನ್ನೂ 1 ನಿಮಿಷ ಫ್ರೈ ಮಾಡ್ಕೋಬೇಕು. ಒಂದು ನಿಮಿಷ ಆಗಿಲ್ಲ, ಇನ್ನೂ 5 ಸೆಕೆಂಡ್ ಬಾಕಿ ಆಯ್ತು ನಿಮಿಷಕ್ಕೆ. ಸಾಕು. ಈಗ ಬೆಳ್ಳುಳ್ಳಿ ಈರುಳ್ಳಿ ಹಾಕ್ತೀವಿ. ಹೌದಾ? ಈರುಳ್ಳಿ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಂಡ್ರೆ ಏನು ತೊಂದರೆ ಇಲ್ಲ. ಹೌದಾ? ರುಬ್ಕೊಳ್ಳೋದಕ್ಕಲ್ವಾ? ರುಬ್ಕೋತೀವಲ್ಲ, ಇದನ್ನು ಫ್ರೈ ಮಾಡ್ಕೋಬೇಕಾ ಈರುಳ್ಳಿನ? ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಈಗ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಮಾಡ್ಬೇಕು. ಕಲರ್ ಚೇಂಜ್ ಆಗೋವರೆಗೂ ಮಾಡ್ಬೇಕಾ? ಹೌದಾ? ಸ್ವಲ್ಪ ಕಲರ್ ಚೇಂಜ್ ಆಗೋದು ಮಾಡ್ಬೇಕು.
ಇದು ನೀನು ಸುಟ್ಟು ಮಾಡಿರುವಂಥ ಕಿಂಗರನ್ನು ತಿಂದಿದ್ಯಾ? ತಿಂದಿಲ್ವಾ? ನೀನು ತಿಂದಿದ್ಯಾ? ನಾನು ತಿಂದಿದ್ದೀನಿ. ಯಾರು ಮಾಡಿದ್ರು? ನಮ್ಮ ಮನೇಲಿ ಮಾಡೋದು, ನಮ್ಮ ಅಜ್ಜಿ ಮಾಡೋದು. ಹೌದಾ? ಮತ್ತೆ ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ. ಗೊತ್ತಿಲ್ವಾ? ಏನು ಗೊತ್ತಾ? ನಾನು ಹೇಳ್ತೀನಿ ಕೇಳಿ. ಏನು ಗೊತ್ತಾ? ಗೊತ್ತಿಲ್ಲ. ಒಬ್ಬಟ್ಟಿನ ಸಾರು ಮಾಡ್ತಾರೆ ಗೊತ್ತಾ? ಅವಾಗೆಲ್ಲ ಈರುಳ್ಳಿ ಬೆಳ್ಳುಳ್ಳಿನೆಲ್ಲ ಕೆಂಡಲ್ಲಿ ಸುಟ್ಟೆ ಒಬ್ಬಟ್ಟಿನ ಸಾರು ಮಾಡ್ತಾ ಇದ್ರು. ಈಗ ಫ್ರೈ ಮಾಡ್ಕೊತಾರಲ್ಲ, ಈಗ ಎಣ್ಣೆಲಿ ಫ್ರೈ ಮಾಡ್ಕೊತಾರೆ. ಆ ಕಾಲದಲ್ಲಿ ಎಣ್ಣೆ ಜಾಸ್ತಿ ಬಳಸ್ತಿರ್ಲಿಲ್ಲ. ಅವಾಗ ಆರೋಗ್ಯವಾದ ಅಡುಗೆ ಮಾಡ್ಕೊಂಡು ತಿನ್ನೋರು. ಈಗ ಎಣ್ಣೆ ಜಾಸ್ತಿ ಬಳಸ್ತಾರೆ, ಅದಕ್ಕೆ ಎಲ್ರಿಗೂ ಕೊಬ್ಬು ಜಾಸ್ತಿ ಐತೆ. ದೇಹದಲ್ಲೂ ಕೊಬ್ಬು ಜಾಸ್ತಿ, ಮಾತಲ್ಲೂ ಕೊಬ್ಬು ಜಾಸ್ತಿ. ಯಾರಿಗೆ ಹೇಳ್ತಿದ್ಯಾ? ಕೆಲವ್ರಿಗೆ. ಹೌದಾ? ಆ ಕೆಲವರಲ್ಲಿ ಒಬ್ಳು ನಾನಲ್ಲ ತಾನೆ. ಕೆಲವರು ಅಂತಲ್ಲ, ಸುಮಾರು ಜನಕ್ಕೆ ಕೊಬ್ಬು ಐತೆ ಅಂತಾರ. ಕೊಬ್ಬು ಅಂದ್ರೆ ಮಾತಲ್ಲಿ ಅಂತಲ್ಲ, ಬಾಡಿನಲ್ಲಿ ಎಲ್ಲರಿಗೂ ಇದ್ದೇ ಇರುತ್ತೆ. ಈಗ ನಾನು ಮದುವೆ ಆದಾಗ ಎಷ್ಟು ಸಣ್ಣ ಇದ್ದೆ, ಇವಾಗ ಸ್ವಲ್ಪ ಸ್ವಲ್ಪ ಹೊಟ್ಟೆ ಬೇರೆ ಬರ್ತಾ ಐತೆ. ನನಗೂ ಕೊಬ್ಬು ಐತೆ ಒಂಚೂರು. ನೋಡಿ, ಫ್ರೈ ಮಾಡ್ಕೊಂಡ್ರೆ ಸಾಕು. ನೋಡ್ರಿ, ಚೂರು ಕಲರ್ ಚೇಂಜ್ ಆಯ್ತು ನೋಡ್ರಿ. ಈರುಳ್ಳಿ ಈಗ ಇದಕ್ಕೆ ಕರಿಬೇವು ಸಿಗಲೇ ಇಲ್ಲ. ಕರಿಬೇವು ಅದು ಸಿಗತ್ತೆ. ಮೆಣಸಿನ್ಕಾಯಿ ಹಾಕ್ತೀನಿ. ಹೌದಾ? ಬೆಳಗ್ಗೆ ಮೆಣಸಿನ್ಕಾಯಿ ಹಾಕ್ತಾ ಅವ್ರೆ. ನೀವು ನೋಡಿದ್ರೆ ಅವಾಗಲೇ ಹೇಳಿದ್ರಲ್ಲ, ಖಾರ ಮೆಣಸಿನ್ಕಾಯಿ ಆ ಥರ ಮಾಡ್ಕೋಬೋದು. ಖಾರ ಮೆಣಸಿನ್ಕಾಯಿ ಸೇರಿಸ್ಕೊಂಡು ಮಾಡ್ಕೋಬೋದು. ಆದರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ಒಳ್ಳೆ ಕಲರ್ ಬರುತ್ತೆ. ಕಲರ್ಫುಲ್ ಕೆಂಗಾರ ಇದು ಹೆಸರು. ಕಲರ್ಫುಲ್ ಕೆಂಗಾರ ರೆಸಿಪಿ. ಏನಿಲ್ಲ, ಆ ಥರ ಏನಿಲ್ಲ, ರುಚಿನ ಖಾರ ಖಾರ ಕೆಂಗಾರನ. ಖಾರ ಖಾರ ಕೆಂಗಾರ. ಉಪ್ಪು ತಿಂದವರು ನೀರು ಕುಡಿಯಲೇಬೇಕು ಅಂತ ಒಂದು ಗಾದೆ ಐತೆ. ಅದೇ ಥರ ಖಾರ ಖಾರ ಕೆಂಗಾರ ತಿಂದ್ಮೇಲೂ ನೀರು ಕುಡಿಯಲೇಬೇಕು. ನೀನು ಹೊಸ್ದಾಗಿ ಮಾಡ್ತಾ ಇದೆಯಾ ಗಾದೆನಾ? ಅಲ್ಲ, ಇದು ಬೆಳಗ್ಗೆ ಮೆಣಸಿನ್ಕಾಯಿ ಖಾರ ಇರಲ್ಲ ಅಂತಾರೆ. ಏನಿಲ್ಲ ಅಂದ್ರೆ ಏನ್ ಗೊತ್ತಾ, ಈಗ ಖಾರ ಮೆಣಸಿನ್ಕಾಯಿ ಒಂದ್ ಹಾಕೋ ಹತ್ರ ಬ್ಯಾಡಗಿ ಮೆಣಸಿನ್ಕಾಯಿ 2 ಹಾಕಿದ್ರೆ ಸಾಕು. ತೀರಾ ಖಾರ ಇಲ್ಲದೆ ಏನಿರಲ್ಲ ಇದಕ್ಕೆ. ಮತ್ತೆ ಇದನ್ನ ಜಾಸ್ತಿ ಒಗ್ಗರಣೆಗೆ ಬಳಸ್ತಾರೆ. ಮತ್ತೆ ಸಾಂಬಾರ್ ಏನಾದ್ರು ಕಲರ್ಫುಲ್ ಆಗಿ ಕಾಣಿಸ್ಬೇಕು ಅಂದ್ರೆ ಜಾಸ್ತಿ ಬ್ಯಾಡಗಿ ಮೆಣಸಿನ್ಕಾಯಿನ ಬಳಸ್ತಾರೆ. ಇವಾಗೆಲ್ಲ ಏನ್ ಗೊತ್ತಾ, ಖಾರದ ಪುಡಿ ಮಾಡಿಸ್ಬೇಕಾದ್ರೆ ಖಾರ ಇರೋ ಮೆಣಸಿನ್ಕಾಯಿ ಜೊತೆಗೆ ಖಾರ ಇರೋ ಮೆಣಸಿನ್ಕಾಯಿ ಇವಾಗ 1 kg ತಗೊಂಡ್ರೆ ಅರ್ಧ kg ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಮಾಡಿಸ್ತಾರೆ. ಯಾಕಂದ್ರೆ ಸಾರು ಕಲರ್ಫುಲ್ ಆಗಿ ಕಾಣಿಸುತ್ತೆ, ಕಲರ್ ಆಗಿರುತ್ತೆ, ಚೆನ್ನಾಗಿರುತ್ತೆ ಅಂತ. ಬಣ್ಣ ಸಾಂಬಾರ್ ತುಂಬಾ ಬಣ್ಣ ಬರ್ಲಿ ಅಂತ. ಹುಣಸೆಹಣ್ಣು, ಟೊಮೊಟೊ ಹಾಕಂಗಿಲ್ಲ, ಹುಣಸೆಹಣ್ಣು. ಟೊಮೊಟೊ ಇಲ್ಲ ಇದಕ್ಕೆ, ಬರೀ ಹುಣಸೆಹಣ್ಣು ನೋಡ್ಕೊಬಿಟ್ರಿ. ಬರೀ ಹುಣಸೆಹಣ್ಣು ತೊಳೆ ಎಲ್ಲ ನಾರು ಪಾರು ಇರ್ತೈತೆ, ಅದೆಲ್ಲ ತೊಳೆದು ನೀಟಾಗಿ ಕ್ಲೀನ್ ಮಾಡ್ಕೊಂಡು ಹಾಕ್ಕೋಬೇಕು. ಆಮೇಲೆ ಒಣಕೊಬ್ಬರಿ, ಇದಕ್ಕೆ ಒಣಕೊಬ್ಬರಿನೇ ಹಾಕ್ಬೇಕು. ಹಸಿ ಕೊಬ್ಬರಿ ತುರಿ ಹಾಕೋಂಗಿಲ್ಲ. ಒಣಕೊಬ್ಬರಿ ತುರಿ ಹಾಕಿದ್ರೆ ಚೆನ್ನಾಗಿರ್ತದೆ. ಹಸಿ ಕೊಬ್ಬರಿ ಹಾಕೋಂಗಿಲ್ಲ, ನೋಡ್ಕೊಬಿಟ್ರಿ, ಅದು ಮಿಕ್ಸ್ ಮಾಡ್ಕೊಬಿಟ್ರಿ. ಒಣಕೊಬ್ಬರಿ ತುರಿ ಹಾಕ್ಕೋಬೇಕು. ಇದನ್ನ 1 ನಿಮಿಷ ಫ್ರೈ ಮಾಡ್ಕೊಂಡ್ರೆ ಸಾಕು. ಘಾಟು ಸ್ವಲ್ಪ ಕೆಂಪತ್ತೈತೆ, ಸಹಿಸ್ಕೊಳ್ಳಿ. ನಿಂಗೆ ಬರ್ತಾ ಇಲ್ಲ ಕೆಮ್ಮು? ನನಗೇನು ಬರ್ತಾ ಇಲ್ಲ. ನನ್ನ ಕಡೆಗೆ ಕಳಿಸ್ಬಿಟ್ಟಿದ್ಯಾ ಅನ್ಸುತ್ತಲ್ಲ. ಈಗ ಸ್ಟವ್ನ ಆಫ್ ಮಾಡಿದ್ದೀನಿ. ಇದು ಒಂದು 5 ನಿಮಿಷ ತಣ್ಣಗಾಗಬೇಕು. ಸ್ವಲ್ಪ ಎಣ್ಣೆ ಹಾಕೋಣ. ಸ್ವಲ್ಪ ಎಣ್ಣೆ ಕಡಿಮೆ ಮಾಡ್ಕೊಂಡಿದ್ದಾರೆ, ಗಂಡಿಗೆ ಸ್ವಲ್ಪ ಕೊಬ್ಬು ಕಡಿಮೆ ಆಗಲಿ ಅಂತ. ಆಮೇಲೆ ಹುರುಗಡ್ಲೆ, ಸ್ವಲ್ಪ ಹುರುಗಡ್ಲೆ ಮತ್ತು ಕರಿಬೇವು ಒಂಚೂರು ಲಾಸ್ಟಲ್ಲೇನೋ ಒಗ್ಗರಣೆಗೆ ಹಾಕೋದಕ್ಕಂತೆ. ಆಮೇಲೆ ಬೆಲ್ಲ, ಕೊತ್ತಂಬರಿ, ಇಷ್ಟು ಐಟಮು ಉಳಿದಿದೆ. ಮಿಕ್ಕಿದೆಲ್ಲ ಫ್ರೈ ಆಗಿದೆ. ಉರ್ದು ಮಾಡ್ತಾರಲ್ಲ, ಸುಟ್ಟು ಮಾಡ್ತಾರಲ್ಲ, ಆ ಕಿಂಗಾರ ಸಕ್ಕತ್ತಾಗಿರ್ತೈತೆ. ಹೌದಾ? ಒಂದಿನ ಮಾಡೋಣ. ಮಿಕ್ಸಿಗೆ ಹಾಕೋದ್ಕಿಂತ ಕಲ್ಲಲ್ಲಿ ರುಬ್ತಾರಲ್ವಾ, ರುಬ್ಬಿನೇ ಮಾಡೋಣ ಒಂದಿನ. ನೋಡ್ರಿ, ಈಗ ಮಿಕ್ಸಿ ಜಾರ್ ತಗೊಂಡವ್ರೆ ಒಂದು. ಅದಕ್ಕೆ ಈಗ ಫ್ರೈ ಮಾಡ್ಕೊಂಡ್ರಲ್ಲ ಇದೇನ, ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕೋತಾವ್ರೆ, ಹುರಿದಿರೋದನ್ನೆಲ್ಲ. ಇವಾಗ ಫ್ರೈ ಮಾಡ್ಕೊಂಡಲ್ಲ ಅಷ್ಟೇನಾ, ಬೇರೆ ಏನಾರು ಹಾಕ್ಬೇಕಾದ್ರ ಜೊತೆ? ಅಲ್ಲ ಐತಲ್ವ ಎಲ್ಲ, ಇನ್ನು ಹುರ್ಗಡ್ಲೆ, ಬೆಲ್ಲ ಎಲ್ಲರೂ ಇವಾಗಲೇ ಹಾಕದ? ನಾನು ಲಾಸ್ಟಲ್ಲಿ ಹಾಕ್ತಾರೆ ಅಂದ್ಕೊಂಡಿದ್ದೆ. ಇಲ್ಲ ಎಲ್ಲ ಇವಾಗಲೇ. ಬೆಲ್ಲ,
ಜಾಸ್ತಿ ಹಾಕ್ಬೇಡಿ, ಸ್ವೀಟ್ ಬಂದ್ಬಿಡ್ತದೆ. ಹುರ್ಗಡ್ಲೆ, ಸ್ವಲ್ಪ ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, ಇದನ್ನ ಸ್ವಲ್ಪ ಹಂಗೆ ರುಬ್ಕೊಬರೋಣ. ತರ್ತರಿಯಾಗಿ ಆಮೇಲೆ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ. ಹೌದಾ? ಓಕೆ. ನೋಡ್ರಿ ತರ್ತರಿಯಾಗಿ ರುಬ್ಕೊಂಡವ್ರೆ. ಇದಕ್ಕೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಆಗಲೇ ಪದಾರ್ಥಗಳಲ್ಲಿ ಉಪ್ಪು ತೋರ್ಸೋದು ಮರ್ತ್ಬಿಟ್ಟವ್ರವರು, ಕ್ಷಮೆ ಇರಲಿ. ಉಪ್ಪು ಎಲ್ಲ ಅಡುಗೆಗೂ ಬೇಕೇ ಬೇಕು. ಜೊತೆಗೆ ಸ್ವಲ್ಪ ನೀರು ಹಾಕ್ಬೇಕು, ಒಂದಿಷ್ಟು ನೀರು ಹಾಕಿ ಮತ್ತೆ ಕ್ಯಾಪ್ ಹಾಕಿ ಮತ್ತೆ ರುಬ್ಬೇಕು. ಖಾರ ಕೆಂಗಾರ ರೆಡಿ ಆಗೈತೆ. ರೆಡಿನಾ? ರೆಡಿ. ಅಂದರೆ ನೋಡ್ರಿ, ಇದು ಅವಾಗಲೇ ತರ್ತರಿಯಾಗಿ ರುಬ್ಕೊಂಡು ಮತ್ತೆ ನೀರು ಹಾಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ರುಬ್ಕೊಂಡಿದ್ದಾರೆ. ಈಗ ಕೆಂಗಾರ ರೆಡಿ, ಒಗ್ಗರಣೆ ಹಾಕ್ಬೇಕು. ಈಗ ನಾನು ಅದೇ ಕಡಾಯಿನೇ ಇಟ್ಕೊಂಡಿದ್ದೀನಿ. ಅವಾಗಲೇ ಈರುಳ್ಳಿ ಎಲ್ಲ ಫ್ರೈ ಮಾಡ್ಕೊಂಡಿದ್ನಲ್ವಾ, ಅದೇ ಕಡಾಯಲ್ಲೇ ಒಗ್ಗರಣೆ ಹಾಕ್ತೀನಿ. ಸ್ವಲ್ಪ ಎಣ್ಣೆ ಹಾಕ್ತೀನಿ ಒಗ್ಗರಣೆಗೂ. ಅವಾಗಲೇ ಎಣ್ಣೆ ಮುಳಿಸ್ಕೊಂಡಿದ್ರಲ್ಲ, ಅದೇ ಎಣ್ಣೆನ ಹಾಕಿ ಈಗ ಒಗ್ಗರಣೆ ಹಾಕ್ತಾರೆ. ಒಗ್ಗರಣೆಗೆ ಏನೇನು ಹಾಕೋದು? ಸಾಸಿವೆ, ಕರಿಬೇವು ಅಷ್ಟೇನಾ? ಬೇಕು ಅಂದ್ರೆ ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋಬಹುದು. ನಾನು ಹಾಕ್ತಾ ಇಲ್ಲ. ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ, ಆಮೇಲೆ ಕರಿಬೇವು, ಇದನ್ನು ಸ್ವಲ್ಪ ಸೀದೋಗೋಬೇಕು. ಸೀದೋಬಾರ್ದ? ಇಲ್ಲ, ಸುಮ್ಮನೆ ಒಂದು ನಿಮಿಷ ಆಡಿಸ್ಕೊಂಡ್ರೆ ಸಾಕು. ಹೌದಾ? ಆಮೇಲೆ ಈಗ ಕೆಂಗಾರ ಆಯ್ತಲ್ವಾ ರುಬ್ಬಿರೋದು, ಈ ಕೆಂಗಾರನ ಈ ಒಗ್ಗರಣೆಗೆ ಸೇರಿಸ್ಕೊತೀನಿ. ಒಗ್ಗರಣೆ ಆದಮೇಲೆ ಅದಕ್ಕೆ ಎಲ್ಲ ಕೆಂಗಾರ ಸೇರಿಸ್ಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಸರಿ. ಇದು ಸ್ಟವ್ ಆನ್ ಮಾಡ್ಕೊಂಡೇನು ಬೇಡ, ಸುಮ್ಮನೆ ಮಿಕ್ಸ್ ಮಾಡ್ಕೊಂಡು ಸಾಕು. ಒಗ್ಗರಣೆಗೆ ಅಷ್ಟೇನಾ? ಸಾಕು. ಅಷ್ಟೇನಾ ಕೆಂಗಾರ? ಇಷ್ಟೇ ಕೆಂಗಾರ. ಕೆಂಗಾರ ರೆಡಿ ಆಗೋಯ್ತು ಹಂಗಾದ್ರೆ. ರೆಡಿ ಆಗೋಯ್ತು, ಕೆಂಗಾರ ರೆಡಿ. ನೋಡ್ರಿ, ಕೆಂಗಾರ ರೆಡಿ. ಖಾರ ಕೆಂಗಾರ ರೆಡಿ. ಈ ಕೆಂಗಾರನ ರೊಟ್ಟಿ, ದೋಸೆ, ಚಪಾತಿ, ಆಮೇಲೆ ಅನ್ನದ ಜೊತೆ ಸಹ ತಿನ್ಬೋದು. ಸೂಪರ್ ಆಗಿರ್ತದೆ. ಮಸಾಲೆ ದೋಸೆ, ಮಸಾಲೆ ದೋಸೆಗೆ ಬೆಳಿತಾರಲ್ಲ ಏನೋ ಕೆಂಪುದು, ಅದೇನಾಯ್ತು? ಬೇರೆನಾ? ಇಲ್ಲ, ಇದು ಬೇರೆ. ಹೌದಾ? ಇದು ಬೇರೆ ಕೆಂಗಾರ, ಇದು ಬೇರೆ ಕೆಂಗಾರ, ಅದು ಬೇರೆ ಖಾರ, ಅದು ಬೇರೆ ಖಾರ. ಹೌದಾ? ಓಕೆ. ಮಸಾಲೆ ದೋಸೆಗೆ ಬೆಳೆಯೋದು ಬರೀ ಬ್ಯಾಡಗಿ ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಜೀರಿಗೆ ಅಷ್ಟನ್ನ ಅದನ್ನ ರುಬ್ಬಿಟ್ಟು ಬೆಳಿತಾರೆ. ಹೌದಾ? ಹಾಕೋದು ಅದಕ್ಕೆ ಮಸಾಲೆ ದೋಸೆಗೆ. ಇದು ಬೇರೆ ಕೆಂಗಾರ. ಹೌದಾ? ಹಳ್ಳಿ ಸ್ಟೈಲ್ ಕೆಂಗಾರ ಇದು. ಕೆಂಗಾರ ಏನಾದ್ರು ಸ್ವಲ್ಪ ಹೆಚ್ಚಾದ್ರೆ ಬಿಸಿ ಮಾಡ್ಬಿಟ್ಟು ಹಂಗೆ ಇಟ್ಕೊಂಡು 2 ದಿನದವರೆಗೂ ಬಿಸಿ ಮಾಡ್ಕೊಂಡು ತಿನ್ಬೋದು. ಚೆನ್ನಾಗಿ. ಅಕಸ್ಮಾತ್ ಫ್ರಿಜ್ ಇರೋರಾದ್ರೆ ಫ್ರಿಜ್ ಅಲ್ಲಿ ಇಟ್ಕೋತಾರೆ, ಜಾಸ್ತಿ ದಿನ ಇನ್ನೂ ತಿನ್ಬೋದು. ಫ್ರಿಜ್ ಇಲ್ಲದೆ ಇರೋರು ಬಿಸಿ ಮಾಡ್ಕೊಂಡು ತಿಂತಾರೆ. ಹೌದಾ? ಓಕೆ. ನೋಡಿದ್ರಿ ನೀವು, ನಮ್ಮ ಶ್ರೀಮತಿಯವರು ಕೆಂಗಾರ ರೆಸಿಪಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ರು. ಬೇರೆ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ಹೇಳ್ರಿ, ನಮ್ಮ ಶ್ರೀಮತಿಯವರು ಮಾಡಿಕೊಡ್ತಾರೆ, ಮಾಡಿ ತೋರಿಸ್ತಾರೆ. ಮಾಡ್ಕೊಡ್ತಾರಲ್ಲ, ನಮಗೆ ಮಾಡಿಕೊಡ್ತಾರೆ, ನಿಮಗೆ ತೋರಿಸ್ತಾರೆ ಯಾವ ರೀತಿ ಮಾಡೋದು ಅಂತ. ಒಳ್ಳೊಳ್ಳೆ ಚೆನ್ನಾಗಿರೋ ಸ್ವೀಟ್ ಬೇರೆ ಬೇರೆ ಅಲ್ಲ, ವೆಜ್ಜಲ್ಲೇ ಹೇಳ್ರಿ. ಆದರೆ ಬರೀ ಕೆಂಗಾರ, ಏನದು ಚಟ್ನಿ ಇಂಥವು ಹೇಳ್ಬೇಡ್ರಿ. ಸಖತ್ತಾಗಿರೋದು ಏನಾದ್ರು ಒಳ್ಳೊಳ್ಳೆ ಸ್ವೀಟು ಆ ಥರ ಈ ಥರ ಹೇಳ್ರಿ. ಸ್ವಲ್ಪ ನಿಮ್ಮ ಹೆಸರಲ್ಲಿ ನಾವು ತಿಂತೀವಿ ಆ ಥರ ಹೇಳ್ರಿ, ಖಂಡಿತ ಮಾಡ್ತಾರೆ. ಆಮೇಲೆ ಇದು ಅಕ್ಕಿ ರೊಟ್ಟಿ ಮೊನ್ನೆ ಮಾಡಿದ್ರಲ್ಲ, ಅದೇ ಶೇಂಗಾ ಚಟ್ನಿ ಅಕ್ಕಿ ರೊಟ್ಟಿ ಮಾಡಿದ್ವಲ್ಲ, ಆ ಅಕ್ಕಿ ರೊಟ್ಟಿ ಜೊತೆನೂ ಸಹ ತುಂಬಾ ಚೆನ್ನಾಗಿರ್ತದೆ. ಅದೆಲ್ಲ ನಾನು ಹೇಳಕ್ ಹೋಗಿದ್ದು ಏನಂದ್ರೆ, ಅದೇ ಅಕ್ಕಿ ರೊಟ್ಟಿ ಮಾಡಿದ್ರಲ್ಲ, ಅದನ್ನ ಅವ್ರು ಯಾರೋ ನಮ್ಮ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು, ನಾನು ಓದ್ದೆ ಕಮೆಂಟ್. ಹೌದಾ? ಮನೇಲಿ ಮಾಡಿದ್ರಂತೆ, ತುಂಬಾ ಚೆನ್ನಾಗಿರುತ್ತೆ. ತುಂಬ ಖುಷಿ ಆಯಿತು. ಈ ಥರ ನಾವೇನಾದರೂ ಒಂದು ರೆಸಿಪಿ ಮಾಡಿ ತೋರಿಸಿದಾಗ ಅವರು ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಕಮೆಂಟ್ ಮಾಡಿದಾಗ ತುಂಬ ಖುಷಿ ಆಗುತ್ತೆ. ಕೆಲವರು ನೆಗೆಟಿವ್ ಆಗಿ ಅವರು ಗೊತ್ತಿಲ್ಲ, ಅವ್ರಿಗೆ ಅವರ ಮನಸ್ಥಿತಿ ಆ ಥರ ಇರುತ್ತೆ, ಏನೂ ಮಾಡೋಕ್ಕಲ್ಲ ಅಂತ ಅವ್ರನ್ನೆಲ್ಲ ಇಗ್ನೋರ್ ಮಾಡಿ ಮುಂದೆ ಹೋಗ್ತಾ ಇರಬೇಕು. ಈಗ ಚಟ್ನಿ ಕೆಂಗಾರ ರೆಸಿಪಿ ನೋಡಿದ್ರಿ. ಅದೇ ಹೇಳಿದ್ನಲ್ಲ, ಒಳ್ಳೊಳ್ಳೆ ಬೇರೆ ಬೇರೆ ಚೆನ್ನಾಗಿರೋವಂಥದ್ದು ಏನಾದರೂ ಒಂದಷ್ಟು ರೆಸಿಪಿ ಕೇಳ್ರಿ, ಬರೀ ಚಟ್ನಿ ಕೆಂಗಾರ ಕೇಳ್ಬಿಡ್ರಿ. ನಿಮ್ಮ ಹೆಸರಲ್ಲಿ ನಾವು ಚೆನ್ನಾಗಿರೋ ಚಟ್ನಿ ಕೆಂಗಾರ ನಾವು ಮಾಡ್ತಾ ಇರ್ತೀವಿ ಅವಾಗ, ಅದಕ್ಕೆ ಹೇಳ್ತಾ ಇದ್ದಾರೆ. ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮತ್ತೊಂದು ಬ್ಲಾಗಲ್ಲಿ ಮತ್ತೆ ಸಿಗ್ತೀವಿ. ಯಾರಾದರೂ ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್. ಎಲ್ರಿಗೂ ಒಳ್ಳೇದಾಗಲಿ. ಧನ್ಯವಾದ.